ಇನ್ನು ಹೈಕಮಾಂಡ್ ಅಂಗಳದಲ್ಲಿ ಕಾಂಗ್ರೆಸ್ ಪವರ್ ಗೇಮ್ ಅನ್ನ ಶುರು ಮಾಡಿಕೊಂಡಿದೆ. ದೆಹಲಿಯಲ್ಲೇ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬೀಡು ಬಿಟ್ಟಿದ್ದಾರೆ. ಡಿಸಿಎಂ ಕೂಡ ಅಲ್ಲೇ ಇದ್ದಾರೆ. ಇಂದು ನಾಳೆ ದೆಹಲಿಯಲ್ಲೇ ಇರಲಿರುವಂತಹ ಸಿಎಂ ಹಾಗೂ ಡಿಸಿಎಂ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ರಾಹುಲ್ ಭೇಟಿಗೆ ಈಗಾಗಲೇ ಸಮಯವನ್ನ ಕೇಳಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಸಿಎಂ ಡಿಸಿಎಂ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಇಲ್ಲದಿದ್ದರೆ ಸಿಎಂ ಹಾಗೂ ಡಿಸಿಎಂ ಅನ್ನ ಒಟ್ಟಾಗಿ ಭೇಟಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಟಿವಿ ನೈನ್ನಲ್ಲಿ ರಾಹುಲ್ ಗಾಂಧಿ ಭೇಟಿಯ ಇನ್ಸೈಡ್ ಸುದ್ದಿಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ಪವರ್ ಗೇಮ್ ಅನ್ನ ಶುರು ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಈಗ ರಾಹುಲ್ ಗಾಂಧಿಯ ಭೇಟಿಗೆ ತೆರಳಿರುವಂತದ್ದು. ಡಿಸಿಎಂ ಕೂಡ ಜೊತೆನಲ್ಲೇ ಇದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಕೂಡ ಮಾತನಾಡ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಕೇಳೋಣ. ಅದು ಲಾಸ್ಟ್ ಟೈಮ್ ಕೂಡ ವೋಟಿಂಗೇ ಆಗಿದೆಲ್ಲ. ಯಾವಾಗ್ರೆ CM ಮಾಡಿದ್ನಾಗ ವೋಟಿಂಗ್ ಆಗಿದೆ. ಆ ಆಧಾರದ ಮೇಲೆ ಹೇಳಿರ್ಬೋದು. ಅವಾಗ ನನಗೆ ಇಷ್ಟು ಬಿದ್ದಾವ ಇವ್ರಿಗೆ ಇಷ್ಟು ಬಿದ್ದಾವ ಅಂತ ಆಧಾರದ ಮೇಲೆ ಹೇಳಿರ್ಬೋದು. ಚುನಾವಣೆ ಆಗಿದೆ. CM ಅವರು ಸಿದ್ದರಾಮಯ್ಯ ಅವರು CM ಆಗ್ಬೇಕಾದ್ರೆ ವೋಟಿಂಗ್ ಆಗಿದೆ. ವೋಟಿಂಗ್ನಲ್ಲಿ ಅವ್ರಿಗೆ ಹೆಚ್ಚಾಗಿದೆ ಅಂತ ಅವರು CM ಮಾಡಿದ್ದಾರೆ. ಅದನ್ನು ಆಧಾರ ಇಟ್ಕೊಂತ ಅವ್ರು ಹೇಳಿರ್ಬೋದ್ರಿ ನನಗೆ ಹೆಚ್ಚಿದೆ ಅಂತ ಸಂದರ್ಭ ಬಂದಿರಬಹುದು, ಅಂತ ಸನ್ನಿವೇಶ ಕಾರಣಕ್ಕಾಗಿ CM ಹೇಳಿರ್ಬೋದು ಅಂತ ಹೇಳಿದ್ರಿ. ಹೌದು, ಈಗ ಎಲ್ಲ ಕಡೆ ಹೇಳ್ತಿದ್ದಾರೆ. ಇಡೀ ನ್ಯಾಷನಲ್ ಚಾನಲ್ನಲ್ಲಿ ಅದನ್ನ ಹೇಳ್ತಿದ್ದಾರೆ, ಸ್ಟೇಟ್ದವ್ರು ಅದನ್ನ ಹೇಳ್ತಾರೆ, ಯೂಟ್ಯೂಬ್ದಾಗ ಅದನ್ನ ಹೇಳ್ತಾರೆ. ಹೀಗಾಗಿ ಹೇಳೋದು ಅನಿವಾರ್ಯ ಇದೆ. ಯಾಕೆ ನೀವೇ ಅಂದ್ರಲ್ಲ, ಅದು ಒಂದು ಕಡೆ ಎಲ್ಲೋ ಇತಿಶ್ರೀ ಹಾಡಬೇಕಂತ ಇತಿಶ್ರೀ ಹಾಡಿದ್ದಾರೆ. ಯಾಕೆ ಡೆವಲಪ್ಮೆಂಟ್ ಇಲ್ಲ. ಅಲ್ಲಿ ನಾವು ಯಾವ ಜಿಲ್ಲೆಗೆ ಹೋಗಿ ಹೇಳಿದ್ರು ಕೂಡ ಫಸ್ಟ್ ಕೇಳೋದು ನಮ್ಗೆ ಇದನ್ನೇ ಕೇಳ್ತಾರೆ ಪ್ರಶ್ನೆ, ಬೇರೆ ಏನೂ ಕೇಳೋಲ್ಲ. ಆ ಸ್ಟೇಟ್ಮೆಂಟ್ ಕೂಡ ಈಗ ಸೂಕ್ತ. ಯಾಕಂದರೆ ನಮ್ಮ ಬೇರೆ ಕೆಲಸ ಮಾಡಲಿಕ್ಕೆ ಕೆಲಸ ಇದೆ. ನಮಗೆಲ್ಲಿ ಹೋದರೂ ಇದನ್ನ ಪ್ರಶ್ನೆ ಕೇಳ್ತಾರೆ ಅಧ್ಯಕ್ಷರು CM ಅಂತ. ಸೊ ಈಗ ಅವ್ರು ಸ್ಪಷ್ಟವಾಗಿ ಹೇಳಿದ್ರಿಂದ ಇವತ್ತಿಂದ ಇದು ಕ್ಲೋಸ್ ಆಗ್ಬೇಕಂತ ನಮ್ಮದು ವಿನಂತಿ. 10% ಹೇಳಿದ್ರಲ್ಲ, 10% ಅಂತ ಹೇಳಿಲ್ಲ ಅವಾಗ. 10% ಅದು ಲಾಸ್ಟ್ವರೆಗೆ ಅವರು ಚರ್ಚೆಯಲ್ಲಿ ಇರ್ತಾರೆ. 10%, 90% ಜನ ಇಲ್ಲ. ಅವ್ರಿಗೂ ಕ್ಲಿಯರ್ ಮೆಸೇಜ್ ಇದು 10%ದವ್ರಿಗೂ. ಸರ್, ಸುರ್ಜೇವಾಲ ಅವರಿಗೆ 40 ಶಾಸಕರ ಸಮಸ್ಯೆಗಳನ್ನು ಆಲಿಸಿದ್ರು. ಇವಾಗ ಮುಂದಿನ ಒಂದು ಸಚಿವರು ಕೂಡ ಕರೆ ಸೇವೆ ಮಾಡದಂತ ಒಂದು ಪ್ರಸ್ತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಬೇಕು. ನಮ್ಗೆ ಯಾಕಂದ್ರೆ ಶಾಸಕರು ಭಾಳಷ್ಟು ಜನ ಮಂತ್ರಿಗಳ ಮೇಲೆ ಹೇಳಿದ್ದಾರೆ, ಸಿಗೋದಲ್ಲ, ನಮಗೆ ರೆಸ್ಪಾಂಡ್ ಮಾಡೋದಲ್ಲ ಹೇಳಿದ್ದಾರೆ. ನಮ್ಮ ಸಮಸ್ಯೆಗಳು ನಮ್ಮ ಮುಂದೆ ಹೇಳೋಲ್ಲ ಶಾಸಕರು. ಅವ್ರ ಮುಂದೆ ಹೇಳಿದ್ರೆ ನಮಗೆ ಅವ್ರು ಹೇಳಿದ್ರೆ ನಾವು ಅದನ್ನು ತಿದ್ದುಕೊಳ್ಳೋಂಥ ಪ್ರಯತ್ನ ಮಾಡಬೇಕು ಸಚಿವರು. ಬಟ್ ಒಂದು ಶಾಸಕಾಂಗ ಸಭೆ ಕರೆದಿದ್ರೆ ಇದು ಅನುದಾನ ಸಮಸ್ಯೆ ಅಥವಾ ಶಾಸಕರ ಬೇಸರ ಬೇಗ ಬಗೆಹರಿತಿತ್ತು. ಇಲ್ಲ, ಅಲ್ಲಿ ಓಪನ್ ಆಗಿ ಹೇಳಲಿಕ್ಕಾಗೋಲ್ಲ. ಓಪನ್ ಆಗಿ ಶಾಸಕಾಂಗ ಸಭೆ ಭಾಳಷ್ಟು ನೋಡಿದ್ವಿ ನಾವು. ಅಲ್ಲಿ ಜನರಲ್ ಆಗಿ ಹೇಳ್ತಾರೆ. ಈಗ ಇದು ಕರೆದು ಬಂದ್ರಿಂದ ಒಳ್ಳೇದೇ.